ಏನೋ ಬಿಜೆಪಿಯ 82 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಪ್ರಕಟ ಆಗಿದೆ. ಇದರಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣಗೆ ಟಿಕೆಟ್ ಅನ್ನ ನೀಡಲಾಗಿಲ್ಲ. ತುಮಕೂರು ನಗರದ ಟಿಕೆಟ್ ಅನ್ನ ಗಿಟ್ಟಿಸಿದ್ದಾರೆ. ಜ್ಯೋತಿ ಗಣೇಶ್ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸೊಗಡು ಶಿವಣ್ಣ ಬಂಡಾಯ ಏಳುವ ಸಾಧ್ಯತೆ ಇದೆ. ಆಲ್ರೆಡಿ ಅವರು ಸಾಕಷ್ಟು ಮುನಿಸ್ಕೊಂಡಿದ್ರು. ಸೊಗಡು ಶಿವಣ್ಣ ಅವರು ಪರಿವರ್ತನಾ ಯಾತ್ರೆಯ ಟೈಮ್ನಲ್ಲೂ ಕೂಡ ಅವರ ಸಿಟ್ಟು ಸ್ಪಷ್ಟವಾಗಿ ಗೋಚರವಾಗಿತ್ತು. ಆದರೆ ಇದೀಗ ಟಿಕೆಟ್ ಅನ್ನ ಅವರಿಗೆ ನಿರಾಕರಿಸಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ಗೆ ಟಿಕೆಟ್ ಅನ್ನ ಈಗ ಖಚಿತಗೊಳಿಸಲಾಗಿದೆ. ಹೀಗಾಗಿ ಸೊಗಡು ಶಿವಣ್ಣ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಎಲ್ಲಾ ಸಾಧ್ಯತೆ ಇದೆ. ನಾಳೆ ಸುದ್ದಿಗೋಷ್ಠಿ ನಡೆಸಿ ಸೊಗಡು ಶಿವಣ್ಣ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಈಗ ಕಂಡು ಬರ್ತಾ ಇದೆ. ಸೊಗಡು ಶಿವಣ್ಣ ಹಿರಿಯ ಮುಖಂಡ, ಮಾಜಿ ಸಚಿವ, ಅವರು ಆಕಾಂಕ್ಷಿಯಾಗಿದ್ರು. ಆದ್ರೆ ಅವರಿಗೆ ಮೊದಲಿಂದಲೂ ಕೂಡ ಒಂದು ರೀತಿ ಅನುಮಾನ ಇತ್ತು ಟಿಕೆಟ್ ಸಿಗಲ್ಲ ಅಂತ ಹೇಳಿ. ಹಾಗಾಗಿ ಯಡಿಯೂರಪ್ಪನವರು ಪರಿವರ್ತನಾ ಯಾತ್ರೆಯಲ್ಲಿ ಅಲ್ಲಿಗೆ ತೆರಳುವಂತ ಟೈಮ್ನಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಸೊಗಡು ಶಿವಣ್ಣ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅಂತಿಮವಾಗಿ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ. ಜ್ಯೋತಿ ಗಣೇಶ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹೀಗಾಗಿ ಸೊಗಡು ಶಿವಣ್ಣ ಬಹುತೇಕ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆ ಈಗ ಕಂಡು ಬರ್ತಾ ಇದ್ದು, ನಾಳೆ ಅವರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಭ್ಯರ್ಥಿತನವನ್ನ ಪ್ರಕಟಿಸುವಂತೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದನ್ನ ಪ್ರಕಟಿಸುತ್ತಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸೊಗಡು ಶಿವಣ್ಣ ಅವರಿಗೆ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ. ಹಾಗಾಗಿ ಪರಿವರ್ತನಾ ಯಾತ್ರೆ ಟೈಮ್ನಲ್ಲಿ ಯಡಿಯೂರಪ್ಪನವರು ಬರುವಂತ ಟೈಮ್ನಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಅವರು ತೋರ್ಪಡಿಸ್ತಾ ಇದ್ರು. ಈಗ ಅಂತಿಮವಾಗಿ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ. ಜ್ಯೋತಿ ಗಣೇಶ್ಗೆ ಟಿಕೆಟ್ ಅನ್ನ ಈಗ ಅನೌನ್ಸ್ ಮಾಡಲಾಗಿದೆ. ಸೊ ಈಗ ಸೊಗಡು ಶಿವಣ್ಣ ಮುಂದೇನ್ ಮಾಡ್ತಾರೆ? ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತನಾ, ಹೇಗೆ? ಖಂಡಿತ ಅಮರ್ ಪ್ರಸಾದ್, ಏನು ಅಂತ ಹೇಳಿದ್ರೆ ಸೊಗಡು ಶಿವಣ್ಣರಿಗೆ ಕಳೆದ 2 ವರ್ಷದಿಂದ ಕೂಡ ಏನು ಬಿಜೆಪಿ ಮೇಲೆ ಅಸಮಾಧಾನ ಇರುವಂತದ್ದು. ಏನು ಅಂತ ಹೇಳಿದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಏನು ಹೈಕಮಾಂಡ್ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದಲು ಸಹಜ ಅವರು ಅಸಮಾಧಾನ ಹೊರಗೆ ಹಾಕಿದ್ರು. ಯಾಕೆಂದ್ರೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಹಿರಿಯರಿಗೆ ಅಥವಾ ಬೇರೆ ತಾಲೂಕಿಗೆ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ರು. ಜ್ಯೋತಿ ಗಣೇಶ್ಗೆ ಕೊಡಬಾರ್ದು ಅಂತ ಹೇಳಿ ಮನವಿ ಕೂಡ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಹೈಕಮಾಂಡ್ ಮನ್ನಣೆ ನೀಡಿರ್ಲಿಲ್ಲ. ಹೀಗಾಗಿ ಅಲ್ಲಿಂದ ಕೂಡ ಇದುವರೆಗೂ ಕೂಡ ಅಸಮಾಧಾನ ಹೊರಗಾಗ್ತಾನೆ ಬಂದಿದ್ರು. ಈಗ ಸದ್ಯ ತುಮಕೂರು ನಗರ ಅಭ್ಯರ್ಥಿಯಾಗಿ ಅವರು ಕೂಡ ಏನೋ ಆಸ್ಪೈರೆಂಟ್ ಆಗಿದ್ರು. ಆದ್ರೆ ಇವತ್ತೇನು ಘೋಷಣೆ ಆದಂತ ಸಂದರ್ಭದಲ್ಲಿ ಏನು ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ಗೆ ಟಿಕೆಟ್ ಕನ್ಫರ್ಮ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಬಂಡಾಯ ಹೇಳುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುವಂತದ್ದು. ಈ ಒಂದು ವಿಚಾರ ಇದಕ್ಕೂ ಮೊದಲೇ ತಿಳಿದಿದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಸುದ್ದಿಗೋಷ್ಠಿ ನಡೆಸಂತ ಅವ್ರ ಬೆಂಬಲಿಗರು ವಿವಿಧ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೂಡ ಸಲ್ಲಿಸಿರುವಂತದ್ದು. ಸದ್ಯ ಏನು ಇವತ್ತು ಘೋಷಣೆ ಆದ ಸಂದರ್ಭದಲ್ಲಿ ಇವತ್ತು ಕೂಡ ಬೆಂಬಲಿಗರು ಮತ್ತೆ ಸಹಚರರ ನಡುವೆ ಏನು ಅವ್ರ ಜೊತೆ ಚರ್ಚಿಸಿ ಮುಂದಿನ ನಡೆ ಏನು ಅಂತೇಳಿ ತಿಳಿಯಬೇಕಾಗಿದೆ. ನಾಳೆ ಈ ಬಗ್ಗೆ ಏನು ಸುದ್ದಿಗೋಷ್ಠಿ ಕೂಡ ಸೊಗಡು ಶಿವಣ್ಣವರು ಕರೆದಿರುವಂತದ್ದು. ಇನ್ನೂ ಹೆಚ್ಚಿನ ಮಾಹಿತಿ ಏನಂತ ಹೇಳಿದ್ರೆ ಅವರು ಬಂಡಾಯ ಹೇಳ್ತಾರ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋದು ನಾಳೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ಅಮರ್ ಪ್ರಸಾದ್, ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಕೂಡ ಪಕ್ಷದ ಮೇಲೆ ಮತ್ತೆ ಏನು ಬಿಜೆಪಿ ಹೈಕಮಾಂಡ್ ಮೇಲೆ ಅವರಿಗೆ ಅಸಮಾಧಾನ ಇರುವಂತದ್ದು. ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮೇಲೆ ಕೂಡ ಅಸಮಾಧಾನ ಇದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಟಿಕೆಟ್ ಅವ್ರಿಗಾದಂತ ಹಿನ್ನೆಲೆಯಲ್ಲಿ ಅವರ ಅಸಮಾಧಾನ ಅವರು ಹಾಕಿದ್ದಾರೆ. ನಾಳೆ ಏನು ಸುದ್ದಿಗೋಷ್ಠಿ ನಡೆಸಿ ಅವರ ಮುಂದಿನ ನಡೆ ಏನು ಎಂಬುದು ತಿಳಿಬೇಕಾಗಿದೆ. ಅಮರ್ ಪ್ರಸಾದ್, ಮಹೇಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರು ಬಂಡಾಯವನ್ನ ಮುಂಚೆನೆ ಸಾರಿದ್ರು. ಅವರು ಬಹಳ, ನೀವು ಹೇಳಿದ ಹಾಗೆ ಜಿಲ್ಲಾಧ್ಯಕ್ಷರ ಘೋಷಣೆ ಆದಾಗ್ಲಿಂದಲೂ ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧ ಕೂಡ ಅವರು ಒಂದು ರೀತಿ ಅಸಮಾಧಾನ ಹೊಂದಿದ್ರು ಅನ್ನುವಂತ ವಿಚಾರ. ಈಗ ಅವ್ರು ಹೋದ್ರೆ ಹೋಗ್ಲಿ ಅನ್ನೋ ಲೆಕ್ಕಾಚಾರದಲ್ಲೇ ಟಿಕೆಟ್ ಅನೌನ್ಸ್ ಮಾಡಿರೋ ತರ ಕಾಣಿಸ್ತಾ ಇದೆ. ತೀರಾ ಏನು ಅವ್ರನ್ನ ಉಳಿಸ್ಕೋಬೇಕು, ಮನವೊಲಿಸಬೇಕು ಅನ್ನೋ ಲೆಕ್ಕಾಚಾರ ಏನಿದ್ದಂಗಿಲ್ಲ ರಾಜ್ಯ ಬಿಜೆಪಿ ಪ್ರಮುಖ ನಾಯಕರಿಗೆ. ಖಂಡಿತ ಅಮರ್ ಪ್ರಸಾದ್, ಏನ್ ನೀವ್ ಹೇಳ್ದಂಗೆನೆ ಕಳೆದ 1 ವರ್ಷದಿಂದ ಕೂಡ ಈ ಒಂದು ಮಾತುಕತೆ ನಡೀತಾನೆ ಇದ್ವಿ. ಯಾಕೆಂದ್ರೆ ಕಳೆದ ಮೊನ್ನೆ ನಡೆದಂತ ಪರಿವರ್ತನೆ ರ್ಯಾಲಿಯಲ್ಲಿ ಸಹ ಏನು ಸಮಾವೇಶ ನಡೀತೆ. ಈ ಸಮಾವೇಶದ ವೇಳೆ ಜ್ಯೋತಿ ಗಣೇಶ್ ಇಲ್ಲಿ ಏನು ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಕೂಡ ಮಾಡಿದ್ರು. ಇಲ್ಲಿ ಅವರೇ ಅಭ್ಯರ್ಥಿ ಆಗಿರ್ತಾರೆ, ಅವರಿಗೆ ನೀವು ಮತ ನೀಡುವಂತೇಳಿ BSY ಕೂಡ ಅಲ್ಲಿ ಏನು ಮನವಿಯನ್ನು ಕೂಡ ಮಾಡಿದ್ರು. ಈ ವೇಳೆ ಅವರು ಆಗ್ಲೂ ಕೂಡ ಅಸಮಾಧಾನ ಹೊರ ಹಾಕಿದ್ರು. ಈ ಎಲ್ಲಾ ಮಾಹಿತಿಯನ್ನ ಕಲಾಯ್ದಂತ ಹೈಕಮಾಂಡ್ ಅವ್ರಿಗೂ ಕೂಡ ಏನು ಅಸಮಾಧಾನ ಹೋಗಲಾಡಿಸೋ ಪ್ರಯತ್ನ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಇವರು ಏನು ಮೂಲತಃ RSS ಮೂಲದಿಂದ ಬಂದಂತ ಹಿನ್ನೆಲೆ ಉಳ್ಳವರು ಹಾಗೂ ಏನೋ ಈಶ್ವರಪ್ಪ ಪಾಲಿಸುವಂತದ್ದು. ಏನು ಕಳೆದ 1 ವರ್ಷದಿಂದ ಕೂಡ ಈ ಒಂದು ಭಿನ್ನಾಭಿಪ್ರಾಯ ಸಹಜವಾಗಿ ನಡೀತಾನೆ ಬರ್ತಾ ಇದೆ. ಈ ಒಂದು ಎಲ್ಲಾ ಕೂಡ ಹೈಕಮಾಂಡ್ ಗಮನಿಸಿದ್ರು ಕೂಡ ಯಾವುದೇ ರೀತಿ ಇದುವರೆಗೂ ಅವರಿಗೆ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಏನು BSY ಫಾಲೋವರ್ಸ್ಗೆ ಮೇಲ್ಗೈ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಜ್ಯೋತಿ ಗಣೇಶ್ಗೆ ಟಿಕೆಟ್ ಕನ್ಫರ್ಮ್ ಇರುತ್ತೆ. ಯಾಕಂದ್ರೆ ಕಳೆದ ಬಾರಿ 2013ರಲ್ಲಿ ನಡೆದಂತ ಚುನಾವಣೆಯಲ್ಲಿ KJP ಅಭ್ಯರ್ಥಿಯಾಗಿ ಜ್ಯೋತಿ ಗಣೇಶ್
ಮಾಡಿದ್ರು, ಆಗ್ಲೂ ಕೂಡ ಏನು ಅವರು ಪರಾಭವಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ BSY ಪಾಲವರು ಅನ್ನೋ ಒಂದು ವಿಚಾರಕ್ಕೋಸ್ಕರ ಈಗ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಏನು ಜ್ಯೋತಿ ಗಣೇಶರು ಈಗ ವಿದ್ಯಾರ್ಥಿಗಳು ಕೂಡ ಕಣಕ್ಕಿಳಿದಿದ್ದಾರೆ. ಇದೆಲ್ಲ ಕಂಡಂತ ಸೊಗಡು ಶಿವಣ್ಣವರು ಈಗ ಮುಂದಿನ ನಡೆ ಏನು ಎಂಬುದು ಇಂದು ನಿರ್ಧಾರ ಮಾಡ್ತಾರೆ. ನಾಳೆ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಅವರು ಪ್ರಕಟಣೆ ಕೂಡ ಮಾಡಲಿದ್ದಾರೆ. ಪ್ರಸಾದ್, ಥ್ಯಾಂಕ್ ಯು ಮಹೇಶ್.